ಇವಾಗ ನಾವು ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ರೆ ಎಲ್ಲರಿಗೂ ನಾವು ಮಾಡೋದು ಸಿನಿಮಾ ನಮ್ಗೆ ಚೆನ್ನಾಗಿ ಕಾಣುತ್ತೆ. ಯಾವಾಗಲೂ ನಮ್ಮ ಬಾಸ್ ಯಾರಂದರೆ ಒಂದು 200 ರೂಪಾಯಿ ಕೊಟ್ಟು ಥಿಯೇಟ್ರ್ ಬಂದು ಪಿಕ್ಚರ್ ನೋಡ್ತಾರಲ್ಲ ಅವ್ರು ನಮ್ಮ ಬಾಸ್. ಅವ್ರ ಬಾಸ್ ಫುಲ್ ಖುಷಿಯಾಗಿದ್ದಾರೆ. ಅದಕ್ಕಿಂತ ಒಂದು ಇನ್ನೊಂದು ಖುಷಿ ಇಲ್ಲ. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆ ಥ್ರೂಔಟ್ ಕರ್ನಾಟಕ ಚೆನ್ನಾಗಿದೆ. ಏನಂತಂದರೆ ಬಡ್ಡಿಂಗ್ ಟ್ರೈ ಮಾಡಿರೋದ್ರಿಂದ ಇನ್ಮೇಲೆ ಈಗ ರಿಪೋರ್ಟ್ ಇರೋದ್ರಿಂದ ಇನ್ಮೇಲೆ ಎಲ್ಲ ಕಡೆ ಒಳ್ಳೆ ರೈಸ್ ಆಗಿ ಎಲ್ಲ ಚಾನ್ಸಸ್ ಇದೆ. ಮ್ಯಾಟ್ನಿ ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಕೆಲವು ಕಡೆ. ಥ್ಯಾಂಕ್ ಯು ಫಾರ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇನಂದರೆ ಒಂದ್ಸಲ ನಾವು ಥಿಯೇಟ್ರಿಗೆ ಸಿನಿಮಾ ಹಾಕಿದ್ಮೇಲೆ ಅದು ನಮ್ಗೆ ಸಂಬಂಧಪಟ್ಟದ್ದು. ಅದೇನಿದ್ರು ಆಡಿಯನ್ಸ್ ಸಿನಿಮಾ. ಅವರು ಏನು ಒಂದು 200 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು ಅವ್ರದ್ದು ಸಿನಿಮಾ. ಅವ್ರು ಒಪ್ಕೊಂಡಿದ್ದಾರೆ. ಇನ್ನೇನು ನಾವೇನು ಕ್ರಿಟಿಕ್ ಮಾಡಿದ್ರು ಇನ್ನೇನು ಸರಿ ಮಾಡೋಕ್ಕಾಗಲ್ಲ, ಇನ್ನೇನು ತಿದ್ದಕ್ಕಾಗಲ್ಲ. ಅವ್ರು ಒಪ್ಕೊಂಡ್ಮೇಲೆ ಮುಗಿದೋಯ್ತು. ಬಾಸ್ ಒಪ್ಕೊಂಡ್ಮೇಲೆ ಮುಗಿತಲ್ಲ. ಒಪ್ಕೊಂಡ್ಮೇಲೆ ಇನ್ನೇನು ಕರೆಕ್ಷನ್ ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ವೇಸ್ಟ್. ಸೆಕೆಂಡ್ ಹಾಫ್ಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ. ಸಾಯಿ ಸರ್ ತುಂಬ ಅದ್ಭುತವಾಗಿ ಸಾಯಿ ಸರ್ನ ಕ್ರಿಟಿಕ್ ಮಾಡ್ತಿದ್ದಾರೆ, ಕನೆಕ್ಟ್ ಆಗ್ತಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಎಲ್ಲೂ ಕೂಡ ಎಲ್ಲ ಫುಲ್ ಇಡೀ ಥಿಯೇಟ್ರ್ ಸೈಲೆಂಟ್ ಆಗಿರುತ್ತೆ ಸೆಕೆಂಡ್ ಹಾಫು. ಆ ಒಂದು ಎಮೋಷನ್ ಕನೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಇಲ್ಲ ಅದು ಸಾಮಾನ್ಯ ಅವ್ರಿಗೆ ಅಷ್ಟೇ ಇದಿದೆ, ಅಂದರೆ ಅಷ್ಟು ಪವರ್ ಇದೆ. ಅವ್ರ ಟ್ಯಾಲೆಂಟು, ಅವ್ರ ಸ್ಪಾಂಟೇನಿಯಸ್ ಆರ್ಟಿಸ್ಟ್ ತುಂಬ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ದಾರೆ. 3 ದಿವಸ ಬಿಗ್ ಬಾಸಲ್ಲಿ ಎಲ್ಲರಿಗೂ ಇದರಲ್ಲಿ ಆ್ಯಕ್ಚುಲಿ ನೀವೆಲ್ಲ ನೋಡಿದಂಗೆ 1-2-3 ಮಿನಿಟ್ಸ್ ಫುಟೇಜ್ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಬಟ್ ಅದೇ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಆ್ಯಕ್ಟ್ ಮಾಡಿ ಅಷ್ಟು 3 ನಿಮಿಷ ವಿಸಲ್ ಬೀಳುತ್ತೆ ಥಿಯೇಟ್ರಲ್ಲಿ. ಅದು ಅವ್ರ ಶಕ್ತಿ, ಗಿಲ್ಲಿ ಶಕ್ತಿ. ಪೇರೆಂಟ್ಸ್ಗಳ್ನ ಒಂದ್ಸರಿ ನೆನೆಸ್ಕೊಂತ ಕಾಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಹ್ಯಾಪಿ ಆಗಿದ್ದಾರೆ, ಅದೇ ನಮಗೆ ಖುಷಿ. ಎಲ್ಲ ಪ್ರೇಕ್ಷಕರು ಹ್ಯಾಪಿ ಆದರೆ ನಾವು ಹ್ಯಾಪಿ ಸರ್. ಥ್ಯಾಂಕ್ ಯು ಮ್ಯಾಮ್. ನಾನು ನೋಡ್ತಾ ಇದ್ದಾಗ ಅಕ್ಕಪಕ್ಕದವ್ರು ನೋಡ್ತಿದ್ದೆ, ಎಲ್ಲರ ಕಣ್ಣಲ್ಲಿ ನೀರಿತ್ತು, ಅಳ್ತಾ ಇದ್ರು. ಅದೊಂದು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಎಲ್ಲರಿಗೂ ಒಂದು ಕನೆಕ್ಟ್ ಆಗುವಂಥ ಮೂವಿ ಅನ್ನಿಸ್ತು. ಪೇರೆಂಟ್ಸ್ಗಳು ಪ್ರತಿಯೊಬ್ಬರು ಅವರ ಮಕ್ಕಳು ಪೇರೆಂಟ್ಸನ್ನು ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಅಂತ ರಿವ್ಯೂ ಹೇಳೋರು ಮೇಡಮ್. ಒಂದು 3 ಜನರೇಷನ್ ಜೊತೆಗೆ ಕೊಟ್ಕೊಂಡು ನೋಡುವಂಥ ಮೂವಿ ಮೇಡಮ್ ಇದು. ಅಪ್ಪ ಮಕ್ಕಳು ಮೊಮ್ಮಕ್ಕಳು, ತಾತಂದ್ರು, ತಂದೆ ತಾಯಿಗಳು, ಮೊಮ್ಮಕ್ಕಳು ಜೊತೆಗೆ ನೋಡುವಂಥ ಮೂವಿ. ಒಂದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಖುಷಿ ಇದೆ. ಇವತ್ತು ಚೌಕಿದಾರ್ ರಿಲೀಸ್ ಆಗಿದೆ. ಕಲ್ಲಳ್ಳಿ ಚಂದ್ರಶೇಖರ್ ಸರ್ ಅವರ ಚೊಚ್ಚಲ ನಿರ್ಮಾಣ. ಅವರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಶಯ. ಅದ್ಭುತವಾದ ನಿರ್ಮಾಪಕರು ಆ್ಯಂಡ್ ತುಂಬಾ ಜನರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಚಂದ್ರಶೇಖರ್ ಬಂಡ್ಯಪ್ಪ ಸರ್ ತಾರಕಾಸುರ ಆದ್ಮೇಲೆ ಅವರು ಬರ್ತಾ ಇರುವಂಥ ಸಿನಿಮಾ. ಅವರದೇ ಶೈಲಿಯ ಒಂದು ಸ್ಟೋರಿ ಟೆಲ್ಲಿಂಗ್, ಆದ್ರೂ ಒಂದು ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ವೈಲೆನ್ಸ್ ಇದೆ, ಅದು ಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ. ಅಪ್ಪ ಮಗನ ಒಳ್ಳೆ ಬಾಂಧವ್ಯನ ತೋರಿಸಿರುವಂಥ ಸಿನಿಮಾ. ಈ ಸಿನಿಮಾದಿಂದ ನೋಡುಗರಲ್ಲಿ 100% ಎಂಟರ್ಟೈನ್ಮೆಂಟ್ಗೆ ನಾವು ಸಿನಿಮಾ ಮಾಡೋದು. ಅದ್ರ ಜೊತೆಗೆ ಒಂದಷ್ಟು ಯೂತ್ಗಳಲ್ಲಿ ಒಂದಷ್ಟು ಕನ್ಸ್ಟ್ರಕ್ಟಿವ್ ಬದಲಾವಣೆಗಳಾಗಲಿ ಅನ್ನೋದು ನಮ್ಮ ಆಶಯ. ಅದು ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ನೋಡಿದಾಗ ಎಲ್ಲರೂ ತುಂಬಾ ಕನೆಕ್ಟ್ ಆಗಿದ್ದಾರೆ, ಖುಷಿ ಇದೆ. ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಬಹಳ ಖುಷಿ ಆಗಿದೆ. ಇಲ್ಲ ಅದು ನಂದೇನಿಲ್ಲ, ಸರ್ದೇ ಇಲ್ಲ. ಅಂದ್ರೆ ಸರ್ ಕತೆ ಹೇಳಿದಾಗಲೇ ನನ್ಗೆ ಅನಿಸ್ತು, ಪ್ರಾಯಶಃ ಈಗಿನ ಯೂತ್ಸ್ಗೆ ಎಲ್ಲಾರ್ಗೂ ಕನೆಕ್ಟ್ ಆಗುವಂತ, ಸ್ಪೆಷಲಿ ಅವ್ರು ನೋಡಿ ತಿದ್ಕೊಳ್ಳುವಂತ. ಈಗ ನಾನು ಕತೆ ಕೇಳಿದಾಗ ನನ್ಗೆ ಅನಿಸ್ತು ನನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಮಗನಾಗಿ ಅಂತ. ಸೊ ಅಪ್ಪ ಅಮ್ಮನ ನೋಡ್ಕೊಳ್ಳೋ ರೀತಿಯಲ್ಲಾಗ್ಲಿ, ಈಗ ತುಂಬಾ ನ್ಯೂಕ್ಲಿಯರ್ ಆಗ್ತಾ ಇದೀವಿ ನಾವು. ಅಂದ್ರೆ ತುಂಬಾ ಎಲಿನೇಟ್ ಆಗ್ತಾ ಇದೀವಿ. ಅಂದ್ರೆ ನಾವೇ ಸ್ವಾರ್ಥ ಅನ್ನೋದು ಜಾಸ್ತಿ ಇದೆ. ಅಪ್ಪ ಅಮ್ಮನ ನೋಡ್ಕೊಳ್ದೆ ವಿಚಾರಗಳು ಬಹಳಷ್ಟಿದೆ. ಸೊ ಕತೆ ಕೇಳಿದಾಗ ನನ್ಗೆ ಅನಿಸ್ತು ನನ್ನಲ್ಲೇ ಒಂದಷ್ಟು ಬದಲಾವಣೆಗಳು ಮಾಡಬಹುದು ಅಂತ ನನ್ಗೆ ಅನ್ಸಿರೋದ್ರಿಂದ ಆಡಿಯನ್ಸ್ ಅಲ್ಲೂ ಕೂಡ ಅದೇ ರೀತಿ ಆಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ಸರ್ ಜೊತೆ ಜಾಯ್ನ್ ಆಗಿದೆ. ಅದು ಡೆಫಿನೆಟ್ಲಿ ನೀವು ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ತುಂಬಾ ಕನೆಕ್ಟ್ ಆಗುತ್ತೆ ವಿಷಯಗಳು. ಸಂಬಂಧ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅಪ್ಪ ಅಮ್ಮ ಎಲ್ರನ್ನೂ ಒಟ್ಟಿಗೆ ಇಟ್ಕೊಂಡು ನಾವು ಮುಂದೆ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ಅದೇ ಹೇಳಿದಾಗೆ ಈ ಸಿನಿಮಾ ನೋಡಿ ಒಂದ್ ಇಬ್ರು ಬದಲಾದ್ರೂ ಕೂಡ ಆ ಸಿನಿಮಾದ ನಾವು ಸಿನಿಮಾ ಮಾಡಿರೋದಕ್ಕೆ ಸಾರ್ಥಕ ಅಂತ ಹೇಳಿ. ಅದೇ ಇಗ್ನೋರ್ ಮಾಡಬೇಡಿ ಅಪ್ಪ ಅಮ್ಮನ. ನಾವು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಗೋಲ್ ಕಡೆಗೆ ಹೋಗುವಾಗ ಬಹಳಷ್ಟು ಸಮಯ ಗೋಲ್ ಕಡೆ ಹೋಗೋದಾದ್ರೆ ಅಥವಾ ದಾರಿ ತಪ್ಪಿ ಎರಡರಲ್ಲೂ ಕೂಡ ನಮ್ಮ ಸುತ್ತ ಇರುವಂತಹ ನಮ್ಮ ಫ್ಯಾಮಿಲಿನ, ಅಪ್ಪ ಅಮ್ಮನ, ಫ್ರೆಂಡ್ಸ್ನ ಎಲ್ಲರನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ, ಸ್ವಾರ್ಥದ ಕಡೆ ಹೋಗ್ತೀವಿ. ಅದು ಬೇಡ. ಎಲ್ಲರನ್ನ ಜೊತೆಲಿ ಇಟ್ಕೊಂಡು, ಎಲ್ಲರನ್ನ ಪ್ರೀತಿಯಲ್ಲಿ ನೋಡ್ಕೊಂಡು, ಎಲ್ಲರನ್ನ ಖುಷಿಯಾಗಿ ಇಟ್ಕೊಂಡು ಮುಂದೆ ಹೋಗೋಣ. ಮುಂದೆ ಹೋದಾಗ ಎಲ್ಲರ ಜೊತೆಲಿ ಇದ್ದಾಗ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕಾಗ ಎಲ್ಲರ ಜೊತೆಲಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಈ ಸಿನಿಮಾದ ಒಂದು ಇದು. ಎಲ್ಲಾ ಕಡೆ ಹೋಗ್ತೀವಿ. ಕರ್ನಾಟಕ ಸಿನಿಮಾ ಇರೋದ್ರಿಂದ ಎಲ್ಲ ಥಿಯೇಟರ್ಗಳು ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಗಿಲ್ಲಿ ಕೂಡ ಜಾಯಿನ್ ಆಗ್ತಾರೆ ಟೀಮಿಗೆ. ಅವರು ಕೂಡ ಥಿಯೇಟರ್ಗಳು ವಿಸಿಟ್ ಮಾಡ್ತಾರೆ. ಇಲ್ಲಿ ನೋಡ್ತಾರೆ, ಶಿವಣ್ಣ ಸರ್ ನೋಡ್ತಾರೆ, ಮುರಳಿ ಸರ್ ನೋಡ್ತಾರೆ. ನೆಕ್ಸ್ಟ್ ವೀಕ್ ಒಬ್ಬರು ನೋಡ್ತಾರೆ. ಸಂಡೇ ಆದ್ಮೇಲೆ ಫ್ಯಾಮಿಲಿ ಸಿನಿಮಾ ಅಲ್ವಾ, ಫ್ಯಾಮಿಲಿ ಸಿನಿಮಾ ಎಲ್ಲರಿಗೂ ಗೊತ್ತಿರುತ್ತೆ. ಮಂಡೇ ಮೇಲೆ ಇದಿರುತ್ತೆ, ಕಳೆ ಇರುತ್ತೆ. ಮಂಡೇ ಮೇಲೆ ಅವರು. ಥ್ಯಾಂಕ್ ಯು. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.